ಸ್ನೇಹಿತರೆ ನಮಸ್ಕಾರ. ನಾನು ರವಿ ಎಸ್ ಪೂಜಾರಿ, ಅರ್ಥಶಾಸ್ತ್ರದ ಉಪನ್ಯಾಸಕ. ಸ್ನೇಹಿತರೆ, ಇವತ್ತು ನಾವು ಈ ಒಂದು ಯಾವುದಂದ್ರೆ ಅಧ್ಯಾಯ ಸಂಖ್ಯೆ 5 ಕೇಂದ್ರೀಯ ಪ್ರವೃತ್ತಿ ಮಾಪನದಲ್ಲಿ ಬರುವಂತ 5 ಅಂಕದ ಪ್ರಶ್ನೆ ಇದು ಇವಾಗ ನಡೀತಾ ಇದ್ದಾವ ಮಧ್ಯ ವಾರ್ಷಿಕ ಪರೀಕ್ಷೆಗಳು. ಸೊ ಈ ಒಂದು ಮಿಡ್ ಟರ್ಮ್ಸ್ಗಳಲ್ಲಿ ಕಂಪಲ್ಸರಿ ಈ ಕ್ವಶನ್ಸ್ಗಳನ್ನು ಫ್ರೇಮ್ ಆಗುವಂಥ ಸಾಧ್ಯತೆ ಇರುತ್ತೆ. ಕೆಲವು ಕಡೆ ಡೇಟಾಸ್ಗಳನ್ನು ಚೇಂಜ್ ಮಾಡುವಂಥ ಸಾಧ್ಯತೆನೂ ಇರುತ್ತೆ ಸ್ನೇಹಿತರೆ. ಬಟ್ ಈ ಮೆಥಡನ್ನು ನಿಮ್ಗೆ ಅರ್ಥ ಆಯಿತು ಅಂದರೆ ಕಂಪಲ್ಸರಿ ನಿಮಗೆ ಈಸಿ ಆಗುತ್ತೆ. ಇದನ್ನೇ ಕೊಡಬೇಕಂತಿದೆ, ಯಾವಾಗಲೂ ಕೂಡ ಡೇಟಾ ಇದೆ ಕೊಡ್ತಾನ, ಬಟ್ ಈ ಸಲ ಚೇಂಜಸ್ನ ಆಗುವಂಥ ಸಾಧ್ಯತೆಗಳನ್ನು ಇರುತ್ತೆ ಅಂತ ನಿಮ್ಗೆ ಹೇಳ್ತಾ ಇದ್ದೀನಿ, ಹೌದಾ? ಸೊ ಇವಾಗ ನೋಡೋಣ. ಫಸ್ಟ್ ಆಗಿ ಏನಂದ್ರೆ ಆಲ್ರೆಡಿ ಈ ಡೇಟಾ ಇದೆ ಸ್ನೇಹಿತರೆ, 40 ಇದೆ, 50 ಇದೆ, 55, 78 ಮತ್ತು 58 ಅಂತ. ಆಲ್ರೆಡಿ ಇದನ್ನು ನಾನು ಎಕ್ಸ್ ಕಾಲಮ್ಸ್ಗಳನ್ನು ಹಿಂಗೆ ಬರ್ಕೊಂಡಿದ್ದೀನಿ. ಆದ ನಂತರ ಇಲ್ಲಿ 281 ಆಗುತ್ತೆ ಸ್ನೇಹಿತರೆ. ಎಲ್ಲಾನು ಸೇರಿಸಾದ ನಂತರ ಕೂಡಿಸಾದ ನಂತರ 281 ಆಗುತ್ತೆ. ಇವಾಗ ನಾವು ಮೊದಲನೇದು ನೇರ ವಿಧಾನವನ್ನ ಮಾಡಬೇಕು ಅಂತಂದ್ರೆ ಇಲ್ಲಿ ಸಮಿಷನ್ ಎಕ್ಸ್ ಅಂತ ತಗೊಳ್ತೀವಿ, ಹೌದಾ? ಸಮಿಷನ್ ಎಕ್ಸ್ ಅಂತ ತಗೊಂಡು ಸೊ ನೆಕ್ಸ್ಟ್ ಭಾಗಿಲೆ ಎನ್ ಅಂತ ತಗೊಳ್ತೀವಿ ಸ್ನೇಹಿತರೆ, ಹೌದಾ? ಸೊ ಈಗ ಸಮಿಷನ್ ಎಕ್ಸ್ ಎಷ್ಟಾಗಿದೆ ಅಂದ್ರೆ ಎಲ್ಲಾನು ಕೂಡಿಸ್ಕೊಂಡಿದ್ದೀನಿ, 281 ಅಂತ ಆಗುತ್ತೆ ಸ್ನೇಹಿತರೆ. 281 ಆಗುತ್ತೆ. ಸೊ ಭಾಗಿಲೆ 5 ಆಗುತ್ತೆ ಸ್ನೇಹಿತರೆ, ಯಾಕಂದ್ರೆ ಎನ್ ನಂಬರ್ಸ್ ಎಷ್ಟಿದಾವ? 5 ಇದಾವ. ಇವಾಗ ಈ 281ಕ್ಕ ಏನ್ ಮಾಡೋಣ ಅಂದ್ರೆ 5ಲೇ ಭಾಗಿಸೋಣ ಸ್ನೇಹಿತರೆ. 281 ಇದೆ, ಹೌದಾ? ಭಾಗಿಲೆ ಸೊ 5ಅನ್ನ ಭಾಗಿಸೋಣ ಸ್ನೇಹಿತರೆ. ಸೊ ಭಾಗಿಸ್ತಾ ಆದ ನಂತರ ಅರ್ಥಮೆಟಿಕ್ ಮೀನ್ ಅನ್ನ ಎಷ್ಟು ಬರ್ತಾ ಇದೆ ಅಂದ್ರೆ 56.2 ಅನ್ನ ಬರ್ತಾ ಇದೆ ಸ್ನೇಹಿತರೆ. ಇದು ಒಂದನೇ ವಿಧಾನ ನೆನಪಿರಲಿ ಸ್ನೇಹಿತರೆ, ಹೌದಾ? ಒಂದನೇ ವಿಧಾನ ಪ್ರಕಾರ ಮಾಡಿದಾಗ 56.2 ಬಂದಿದೆ. ಇವಾಗ ಎರಡನೇ ವಿಧಾನನ ತೆಗೆದುಕೊಳ್ಬೇಕಾದ್ರೆ ಡಿವಿಷನ್ ಕಾಲಮ್ ಅನ್ನ ಕಂಡುಹಿಡಿಬೇಕು. ಅವಾಗ ನಾವು ಊಹೆ ಮಾಡ್ಕೋಬೇಕಾಗತ್ತೆ, ಒಂದು ಫಾರ್ಮುಲಾನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಎಕ್ಸ್ ಮೈನಸ್ ಎ ಅಂತ ಆಗುತ್ತೆ ಸ್ನೇಹಿತರೆ. ಎಕ್ಸ್ ಅಂದ್ರೆ ಎಕ್ಸ್ ವ್ಯಾಲ್ಯೂಸ್, ಇದ್ರೊಳಗ ಒಂದು ಅಸುಮೀನ್ ಅನ್ನ ತಗೊಳ್ಬೇಕಾಗತ್ತೆ. ನಾನೇನ್ ಮಾಡಿದ್ದೀನಿ, 50ಅನ್ನ ಇಟ್ಟುಕೊಂಡು ಅಸುಮೀನ್ ಅನ್ನ ಮಾಡ್ಕೊಂಡಿದ್ದೀನಿ. ನೀವು 40 ಇಟ್ಕೋಬಹುದು, 55 ಇಟ್ಕೋಬಹುದು, ಬರುತ್ತೆ ಖಂಡಿತವಾಗ್ಲು. ಇವಾಗ ನೋಡಿ, ನಾನು ಆಲ್ರೆಡಿ ಮೊದಲೇನೆ ಬರ್ಕೊಟ್ಬಿಟ್ಟಿದ್ದೀನಿ, ಯಾಕಂದ್ರೆ ವಿಡಿಯೋ ತುಂಬಾ ಲೆಂದಿ ಆಗುತ್ತೆ ಅಂತ, ಹಾಗಾಗಿ ನಾನು ಅದನ್ನ ಮಾಡ್ಕೊಂಡಿದ್ದೀನಿ. ಇವಾಗ ಎಕ್ಸ್ ನಂಬರ್ಸ್ ಅನ್ನ ಆಲ್ರೆಡಿ ಈ ಕಾಲಮ್ ನಲ್ಲಿ ಹಾಕೊಂಡಿದ್ದೀನಿ. ಅದ್ರ ಮುಂದ್ಗಡೆ -50 ಎಲ್ಲ ಹಾಕೊಂಡಿದ್ದೀನಿ ಸ್ನೇಹಿತರೆ. ಇವಾಗ 40 - 50 ಮಾಡಿದ್ರೆ ಇಲ್ಲಿ -10 ಬರ್ತಾ ಇದೆ ಸ್ನೇಹಿತರೆ, ನೆನಪಿಟ್ಕೊಳ್ಳಿ. ಇವಾಗ 50 - 50 ಮಾಡಿದ್ರೆ ಸೊ ಏನು ಬರುವುದಿಲ್ಲ, 0 ಇದೆ. ಸೊ ಇಲ್ಲಿ 5 + 5 ಬರುತ್ತೆ, ಹೌದಾ? ಪ್ಲಸ್ 28 ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ 78ರಲ್ಲಿ 50ಅನ್ನ ಕಳೀರಿ, ನೀವು ಕಳೆದ್ರೆ 28 ಉಳಿಯುತ್ತೆ. 58ರಲ್ಲಿ ಮತ್ತೆ 50ಅನ್ನ ಕಳೆದ್ರೆ 88 ಉಳಿಯುತ್ತೆ. ಸೊ ಇವುಗಳನ್ನ ಎಲ್ಲಾ ಕಡೆ ಒಂದು ಕಡೆ ನಾವೇನ್ ಮಾಡೋಣ, ಕೂಡಿಸ್ಕೊಳ್ಳೋಣ. ಸೊ 5, 28 ಮತ್ತೆ 8 ಅಂತ, ಹೌದಾ? ಸೊ ಹಾಗಾದ್ರೆ ಎಷ್ಟಾಗುತ್ತೆ ನೋಡಿ, 31 ಏನಾಗುತ್ತೆ. ಸೊ ಇಲ್ಲಿ ಮಾಡಿ ನೋಡೋಣ, ಹೌದಾ? 28 ಉಳಿದಿದೆ ಒಂದು ಕಡೆ, ಪ್ಲಸ್ 8 ಉಳಿದಿದೆ, ಪ್ಲಸ್ 5 ಉಳಿದಿದೆ ಸ್ನೇಹಿತರೆ, ಹೌದಾ? 41 ಏನಾಗ್ತಾ ಇದೆ, ಹೌದಾ? ಇರ್ಲಿ 41. ಇವಾಗ ನಾವು ಇದ್ರೊಳಗೆ -10 ಕಳಿಬೇಕಲ್ಲ ಸ್ನೇಹಿತರೆ, ಹೌದಾ? ಅದಕ್ಕೋಸ್ಕರ ನಾವು 31 ಅಂತ ಹೇಳಿದೆ, ಹೌದಾ? ಇಲ್ಲಿ -10 ಕಳಿತೀವಿ. ಆದ ನಂತರ ಅವಾಗ ಏನಾಗುತ್ತೆ ಸ್ನೇಹಿತರೆ, 31 ಆಗುತ್ತೆ, ಹೌದಾ? ಸರಿಯಾದಿದೆ, ಹೌದಾ? 31 ಇದು ಬಂತು ಸ್ನೇಹಿತರೆ. ಇವಾಗ ನಮಗೆ ಏನ್ ಮಾಡಬೇಕು, ಸೊ ಈ ಡಿವಿಷನ್ ಅನ್ನ ಅಂದ್ರೆ ಈಗ ಆಲ್ರೆಡಿ ನೇರ ವಿಧಾನ ಆಗಿದೆ. ಈಗ ಊಹಾತ್ಮಕ ಅಥವಾ ಕಲ್ಪಿತ ವಿಧಾನವನ್ನ ನಾವು ಕಂಡುಹಿಡಬೇಕಾಗಿದೆ ಸ್ನೇಹಿತರೆ. ಸೊ ಇದ್ರ ಮುಖಾಂತರ ಮಾಡಿದ್ರೆ ಎಷ್ಟು ಬರ್ಬೋದು ಅಂತ ನಾವು ನೋಡೋಣ, ಹೌದಾ? ಸೊ ಅಲ್ಲಿ ಏನಾಗುತ್ತೆ ನೋಡ್ರಿ, ಫಾರ್ಮುಲಾ ಸ್ವಲ್ಪ ಚೇಂಜ್ ಆಗುತ್ತೆ, ಹೌದಾ? ಫಾರ್ಮುಲಾ ಏನಾಗುತ್ತೆ ಅಂತ ನೋಡೋಣ. ಸೊ ಎರಡನೇ ಒಂದು ಪ್ರಕಾರ ಎಲ್ಲ ಏನಂತಂದ್ರೆ ಸ್ವಲ್ಪ ಇಲ್ಲಿ ನೋಡ್ರಿ, ಸೊ 2 ಇದು ಎಕ್ಸ್ ಬಾರ್ ಅಂತ ತಗೊಂಡು ಸೊ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ, A+ ಅನ್ನ ಹಾಕೊಳ್ತಾ ಇದ್ದೀನಿ ಸ್ನೇಹಿತರೆ, ಹೌದಾ? A+ ನೆನ್ಪಿಟ್ಕೊಳ್ಳಿ, ಇಲ್ಲಿ ಪ್ಲಸ್ ಇದೆ ಮತ್ತ, ಸೊ ಇದು A+ ಅಂತ, ಹೌದಾ? ಎಕ್ಸ್ ಬಾರ್ ಕಂಡುಹಿಡಿಬೇಕಾಗಿದೆ. ಆಲ್ರೆಡಿ ಅಸುಮೀನ ನಾನು ಏನ್ ಮಾಡ್ಕೊಂಡಿದ್ದೀನಿ, 50ಅನ್ನ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಆ 50ಅನ್ನ ಇಲ್ಲಿ ಬರ್ಕೊಳ್ತೀನಿ ಸ್ನೇಹಿತರೆ. ಆಮೇಲೆ ಸೊ ಸಮಿಷನ್ ಎಕ್ಸ್, ಹೌದಾ? ಈಗ ಸಮಿಷನ್ ಎಕ್ಸ್ ಬದಲಿ ನಾವು ಏನ್ ತಗೋಬೇಕು, ಈಗ ಡಿ ಕಾಲಮ್ ಅನ್ನ ತಗೋಬೇಕಾಗುತ್ತೆ. ಇಲ್ಲೂ ಫಾರ್ಮುಲಾ ಚೇಂಜ್ ಆಗುತ್ತೆ, ಹೌದಾ? ಸೊ ಇಲ್ಲಿ ಸಮಿಷನ್ ಡಿ ಅಂತ ಆಗುತ್ತೆ. ಸಮಿಷನ್ ಡಿ ಎಷ್ಟು ಬಂದಿದೆ, ಇವೆಲ್ಲನೂ ಸೇರಿಸಿ ಆದ ನಂತರ 31 ಆಗುತ್ತೆ ಸ್ನೇಹಿತರೆ, ಕರೆಕ್ಟಾ? ಸೊ ಎನ್ ನಂಬರ್ಸ್ ಎಷ್ಟಿದೆ, 5 ಇದೆ, ಸರಿನಾ? ಸರಿ ನೋಡ್ರಿ, ಎಕ್ಸ್ ಬಾರ್ = 55, 55 ಇಲ್ಲ, 50 ಇದೆ, 50ಅನ್ನ ಇಳಿಸ್ಕೊಳ್ಳೋಣ. ಇವಾಗ 31 ಇದೆ ಸ್ನೇಹಿತರೆ ಆಲ್ರೆಡಿ, ಹೌದಾ? ಈಗ 31 ಭಾಗಿಲೆ 5ಅನ್ನ ಮಾಡ್ಬೇಕಾಗತ್ತೆ, ಯಾಕಂದ್ರೆ ಎನ್ ನಂಬರ್ಸ್ 5 ಇದೆ, ಅದಕ್ಕೋಸ್ಕರ. ಅಂದ್ರೆ ಇಲ್ಲಿ ಏನಾಗ್ತಾ ಇದೆ, 6.2 ಬರ್ತಾ ಇದೆ. ಇವುಗಳನ್ನ ಕೂಡಿಸ್ಕೊಳ್ಳಿ ಸ್ನೇಹಿತರೆ. ಸೊ ಇಲ್ಲಿ ಏನಾಗುತ್ತೆ, 56.2 ಸರಿಯಾಗಿದೆ ನೋಡಿ ಸ್ನೇಹಿತರೆ.
ಮೊದಲನೇದು ನೇರ ವಿಧಾನ ಮಾಡಿದ್ರು ಕೂಡ ಏನು ಬಂದಿತ್ತು ಅಂದರೆ 56.2 ಬಂದಿತ್ತು. ಇವಾಗಲೂ ಕೂಡ ಯಾವುದು ಅಂದರೆ ಊಹಾತ್ಮಕ ಅಥವಾ ಕಲ್ಪಿತ ವಿಧಾನದಿಂದ ಮೂಲಕನೂ ಕೂಡ 56.2 ಬಂದಿದೆ ಸ್ನೇಹಿತರೆ. ಮತ್ತು ಮೂರನೇ ಹಂತದ ವಿಚಲನೆಯನ್ನು ಮಾಡಿದಾಗೂ ಕೂಡ ನಮ್ಗೆ ಇಷ್ಟೇ ಬರಬೇಕು ಸ್ನೇಹಿತರೆ, ಅಂದರೆ ನಮ್ಮ ಒಂದು ಉತ್ತರ ಸರಿಯಾಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಮೂರನೇ ಒಂದು ವಿಧಾನ ಮಾಡೋಣ. ಎಸ್, ಈ ಮೂರನೇ ವಿಧಾನನ ಮಾಡಬೇಕಾದ್ರೆ ಇಲ್ಲಿ ಒಂದು ನಾನೇನು ಮಾಡ್ಕೊಂಡಿದ್ದೀನಿ ನೋಡ್ರಿ, ಡಿವಿಷನ್, ಸ್ಟೆಪ್ ಡಿವಿಷನ್ ಅಂತ ಕರೆದ್ರೆ ಡಿ ಡ್ಯಾಶ್ ಅಂತ ತಗೊಂಡಿದ್ದೀನಿ. ಡಿ ಡ್ಯಾಶ್. ಸೊ ಅದಕ್ಕೆ ಏನು ಮಾಡಬೇಕು ಅಂದರೆ D/C ಅಂತ ತಗೊಳ್ತೀನಿ. ಡಿ ಅಂದರೆ ಆಲ್ರೆಡಿ ನಮ್ಮ ಕಂಡು ಹಿಡಿದಿರುವಂಥದ್ದು ಡೇಟಾಸ್ ಇದೆ, ಅದನ್ನೇ ಒಂದು ಸೈಡಿಗೆ ಬರ್ಕೊಳ್ತೀನಿ ನಾನು. ಹೌದಾ, ಭಾಗಿಲೆ ಸಿ ಅಂದರೆ ಇಲ್ಲಿ ಕಾಮನ್ ಫ್ಯಾಕ್ಟರ್ 10 ಅಂತ ತಗೊಂಡಿದ್ದೀನಿ ಸ್ನೇಹಿತರೆ. ಹೌದಾ, ಸೊ ಅದು ಡಿಪೆಂಡ್ ಅಪಾನ್ ನಿಮ್ಮ ಇದ್ರ ಮೇಲೆ ಆಗುತ್ತೆ. ಸೊ ನಾನು ಇಲ್ಲಿ 10 ಅಂತ ತಗೊಂಡಿದ್ದೀನಿ. ಅವಾಗ ನೋಡಿ, ಸೊ -10 ಭಾಗಿಲೆ 10 ಮಾಡಿದ್ರೆ ಅಲ್ಲಿ -1 ಅಂತ ಬರುತ್ತೆ ಸ್ನೇಹಿತರೆ. ಆ ನಂತರ ಇಲ್ಲಿ 0 ಉಳಿದಿದೆ ಭಾಗಿಲೆ 10, ಸೊ ಇಲ್ಲಿ 0ನೇ ಆಗುತ್ತೆ ಸ್ನೇಹಿತರೆ. ಹೌದಾ, 0ನೇ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡಿ. ಈಗ 5 ಭಾಗಿಲೆ 10, ಹೌದಾ, ಅವಾಗ 0.5 ಬರುತ್ತೆ ಸ್ನೇಹಿತರೆ. ಸೊ ನೀವು ಕ್ಯಾಲ್ಸಿ ತಗೊಂಡು ಮಾಡ್ಕೊಳ್ಳಿ ಬೇಕಾದ್ರೆ. 28 ಭಾಗಿಲೆ 10, ಹೌದಾ, 2.8 ಬರುತ್ತೆ ಸ್ನೇಹಿತರೆ. ಇಲ್ಲಿ 28 ಇದೆ, ಇಲ್ಲಿ 2.8 ಆಗುತ್ತೆ. ಸೊ ಇವಾಗ 8 ಇದೆ ಭಾಗಿಲೆ 10 ಸ್ನೇಹಿತರೆ, ಅವಾಗ 0.8 ಆಗುತ್ತೆ ಸ್ನೇಹಿತರೆ. ಆನಂತರ ಸಮಿಷನ್ ಡಿ ಡ್ಯಾಶ್, ಇಲ್ಲಿ ಡಿ ಇತ್ತು, ಡಿ ಡ್ಯಾಶ್ ಆಗುತ್ತೆ ಸ್ನೇಹಿತರೆ. ಅವಾಗ ಏನಾಗುತ್ತೆ, ಸೊ ಇಲ್ಲಿ 3.1 ಆಗುತ್ತೆ ಸ್ನೇಹಿತರೆ. ಒಂದು ವೇಳೆ 41 ಬಂತಂದ್ರೆ 4.1 ಆಗುತ್ತೆ. 71 ಬಂದಿದ್ರೆ 8.1 ಆಗ್ತಿತ್ತು. 71 ಬಂದಿದ್ರೆ ಸೊ 7.1 ಅಂತ ಆಗ್ತಿತ್ತು ಸ್ನೇಹಿತರೆ. ಕ್ಲಿಯರ್ ಆಯ್ತಾ? ಎಸ್. ಇವಾಗ ನೋಡಿ ಸ್ನೇಹಿತರೆ, ಇದನ್ನೇ ಫಾರ್ಮುಲಾ ಏನು ಚೇಂಜ್ ಆಗುತ್ತೆ ಅಂತ ನೋಡೋಣ. ಸೊ 56 ಹೇಗೆ ಬರುತ್ತೆ ಅಂತ ನೋಡಬೇಕಾಗತ್ತೆ. ಸೊ ಇವಾಗ ಮೂರನೇ ವಿಧಾನನ ಮಾಡಬೇಕಾದ್ರೆ ಇಲ್ಲಿ ಮೂರನೇ ವಿಧಾನ ಅಂತ ತಗೊಂಡಾಗ ಇಲ್ಲಿ ನೋಡ್ರಿ, ಸೊ ರೋಮನ್ 3 ಅಂತ ಹಾಕೊಳ್ತೀನಿ, ನಿಮಗೆ ಗೊತ್ತಿರಲಿ. ಆಲ್ರೆಡಿ ಇಲ್ಲಿ ಡಿ ಡ್ಯಾಶ್ ಬರುತ್ತೆ. ಹೌದಾ, ಈ ಡಿ ಡ್ಯಾಶ್ ಸೊ ಇಲ್ಲಿ ಇಂಟು ಕಾಮನ್ ಫ್ಯಾಕ್ಟರ್ ತಗೋಬೇಕಾಗುತ್ತೆ. ಈಗ ಡಿ ಡ್ಯಾಶ್ ಏನಾಗಿದೆ ಅಂದರೆ ಇಲ್ಲಿ 3.1 ಆಗುತ್ತೆ ಸ್ನೇಹಿತರೆ. ಹೌದಾ, 3.1 ಆಗುತ್ತೆ. ಕರೆಕ್ಟಾ? 3.1. ಸೊ ಇಂಟು ಕಾಮನ್ ಫ್ಯಾಕ್ಟರ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ 10. ಹೌದಾ, ಸೊ ನಾವು ಏನು ಮಾಡಿದ್ದೀನಿ, ಎಲ್ಲ ಕಡೆ 10 ಅನ್ನು ಡಿವೈಡ್ ಮಾಡ್ಕೊಂಡು ಬಂದಿದ್ದೀನಿ. ಅದಕ್ಕೋಸ್ಕರ ಈಗ 3.1 ಇಂಟು 10 ಮಾಡ್ಕೊಂಡಾಗ ಮತ್ತೆ 31 ಆಗುತ್ತೆ ಸ್ನೇಹಿತರೆ. ಹೌದಾ, ಅವಾಗ ನೆಕ್ಸ್ಟ್ ಭಾಗಿಲೆ 5 ಆಗುತ್ತೆ. ಇವಾಗ ಇನ್ನೊಂದು ಲೈನ್ ಹೋಗುತ್ತೆ ಮುಂದೆ. ಸೊ ಇವಾಗ 50 ಆಸ್ ಇಟ್ ಇಸ್ ಬರ್ಕೊಂಡು ಇವಾಗ ಏನು ಮಾಡ್ಕೋಬೇಕು, 31ಗೆ 5 ಅಂತ ಡಿವೈಡ್ ಮಾಡಿಕೊಂಡ್ರೆ 8 ಬರುತ್ತೆ ಅಂತ ನೋಡೋಣ. 31 ಸೊ ಭಾಗಿಲೆ ಸೊ 5 ಸ್ನೇಹಿತರೆ ಇಸಿಕಲ್ ಟು ಸೊ ಏನಾಗುತ್ತೆ ಅಂದ್ರೆ 6.2 ಅಂತ ಬರ್ತಾ ಇದೆ ಸ್ನೇಹಿತರೆ. ಸೊ ಇವುಗಳನ್ನು ಕೂಡಿಸ್ಕೊಳ್ಳಿ ಸ್ನೇಹಿತರೆ. ಸೊ 56.2 ಅಂತ ಆಗುತ್ತೆ ಸ್ನೇಹಿತರೆ. ಹೌದಾ, ಸರಿಯಾಗಿದೆ ನೋಡಿ ಸ್ನೇಹಿತರೆ. ಸೊ ಇದು ಮೂರನೇ ವಿಧಾನದಿಂದ ಮಾಡಿದಾಗೂ ಕೂಡ 56.2 ಅಂತ ಬಂತು ಅಂತ. ಹೌದಾ, ಇಷ್ಟು ಮಾಡಿದ್ರೆ ನಿಮಗೆ 6 ಅಂಕ ಡೆಫಿನೆಟ್ ಆಗಿ ಬರುತ್ತೆ. ಇದು ಮಿಡ್ ಟರ್ಮ್ಗೆ ಕಂಪಲ್ಸರಿ ಎಲ್ಲ ಕಡೆ ಕೇಳ್ತಾರೆ, ಕಂಪಲ್ಸರಿ. ಯಾಕಂದ್ರೆ ಜಿಲ್ಲಾ ಮಟ್ಟದಲ್ಲಿ ನಡೆಯುವಂಥ ಒಂದು ಎಕ್ಸಾಮ್ಸ್ ಇವು. ಹಾಗಾಗಿ ಜಿಲ್ಲೆದಿಂದ ಜಿಲ್ಲೆ ತೆಗೆದುಕೊಂಡಾಗ ಸ್ವಲ್ಪ ಡೇಟಾಗಳನ್ನು ಚೇಂಜ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಸೊ ಅವುಗಳನ್ನು ನೋಡ್ಕೊಳ್ಳಿ. ಬಟ್ ವಿಧಾನ ಅಂತೂ ಇದೇ ಇರುತ್ತೆ. ಹೌದಾ, ಸೊ ಅದಕ್ಕೋಸ್ಕರ 3 ವಿಧಾನ ಮಾಡಿದಾಗ ನಮಗೆಲ್ಲ ಕಡೆ ಏನಾಗಿದೆ 56.2 ಅಂತ ಬಂದಿದೆ. ಹಾಗಾಗಿ ನೋಡ್ಕೊಳ್ಳಿ. ಹೌದಾ, ಸೊ ಯಾರೆಲ್ಲ ಪ್ರಥಮ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ವಾಚ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ತುಂಬು ಹೃದಯದ ಧನ್ಯವಾದಗಳು.